ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಡಾಕ್ಟರ್ ವಿಭಾಶ್ರೀ ಜಿಎನ್. ಶ್ರೀ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಅಧಿಕ ಜ್ಯೇಷ್ಠ ಮಾಸ, ಶುಕ್ಲಪಕ್ಷ, ನವಮಿ, ಹುಬ್ಬ ನಕ್ಷತ್ರ, ದಿನಾಂಕ 25/5/2026 ಸೋಮವಾರ. ಮುಖ್ಯಾಂಶಗಳು: ನೇಪಾಳದಲ್ಲಿ ಜಗದ್ಗುರುಗಳ ವಿಜಯ ಯಾತ್ರೆ, ಗಡಿಕಲ್ಲಿನಲ್ಲಿ ನಾಮಫಲಕ ಉದ್ಘಾಟನೆ. ಸುದ್ದಿಯ ವಿವರ. ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳು 7 ದಿನದ ಭೇಟಿಗಾಗಿ ನೇಪಾಳದ ಕಠ್ಮಂಡುವಿಗೆ ಆಗಮಿಸಿದಾಗ ಪೂರ್ಣಕುಂಭ ಸ್ವಾಗತವನ್ನು ಸಾಂಪ್ರದಾಯಿಕವಾಗಿ ನೀಡಲಾಯಿತು. ಮೇ 22ರಿಂದ 7 ದಿನ ನೇಪಾಳದಲ್ಲಿ ಜಗದ್ಗುರುಗಳು ವಿಜಯ ಯಾತ್ರೆ ಕೈಗೊಂಡಿದ್ದು, ಮಂಗಳೂರಿನಿಂದ ವಿಶೇಷ ವಿಮಾನದಲ್ಲಿ ನೇಪಾಳಕ್ಕೆ ತೆರಳಿದ್ದಾರೆ. ಹಲವು ಧಾರ್ಮಿಕ ಕಾರ್ಯಕ್ರಮ, ದೇವಾಲಯಗಳಿಗೆ ಭೇಟಿ ಹಾಗೂ ಅನುಗ್ರಹ ಸಂದೇಶ ನೀಡಲಿದ್ದಾರೆ. ಜಗದ್ಗುರುಗಳು ಪಶುಪತಿ ದೇವಾಲಯ, ಶ್ರೀ ರಾಮಚಂದ್ರ ಸ್ವಾಮಿ ಹಾಗೂ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯಲ್ಲಿ ಭಾಗಿಯಾದರು. ನಾವು ಬೇರೆ ದೇಶಕ್ಕೆ ಬಂದಿರುವೆ ಎಂದು ಅಂದುಕೊಂಡಿಲ್ಲ. ಸನಾತನ ಧರ್ಮ ಪರಿಪಾಲಿಸುವ ಭಾರತ ಮತ್ತು ನೇಪಾಳದಲ್ಲಿ ಯಾವುದೇ ಭೇದ ಇಲ್ಲ. ಸಂಸ್ಕೃತಿ, ಪರಂಪರೆಯಲ್ಲಿ ನಾವು ಒಂದೇ ಆಗಿದ್ದೇವೆ ಎಂದು ಜಗದ್ಗುರುಗಳು ತಮ್ಮ ಅನುಗ್ರಹ ಭಾಷಣದಲ್ಲಿ ತಿಳಿಸಿದ್ದಾರೆ. 2 ಪುಣ್ಯಕ್ಷೇತ್ರವನ್ನು ಬೆಸೆಯುವ ವೃತ್ತದಲ್ಲಿ ಸುಂದರವಾದ ಮಾರ್ಗಸೂಚಿ ಫಲಕ, ಸೋಲಾರ್ ದೀಪ ಮತ್ತು ಸಿಸಿ ಕ್ಯಾಮೆರಾ ಅಳವಡಿಸುವ ಮೂಲಕ ರೋಟರಿ ಕ್ಲಬ್ ಪ್ರವಾಸಿಗರಿಗೆ ಅನುಕೂಲ ಕಲ್ಪಿಸಿದೆ ಎಂದು ರೋಟರಿ ಉಪರಾಜ್ಯಪಾಲ ಹೊರನಾಡಿನ ರಾಜಗೋಪಾಲ್ ಜೋಶಿ ಹೇಳಿದರು. ತಾಲೂಕಿನ ಗಡಿ ಭಾಗವಾದ ಗಡಿಕಲ್ಲಿನಲ್ಲಿ ಭಾನುವಾರ ರೋಟರಿ ಕ್ಲಬ್ ಗ್ರಾಮಸ್ಥರ ಸಹಕಾರದೊಂದಿಗೆ ನಿರ್ಮಿಸಿದ ಮಾರ್ಗಸೂಚಿ ಫಲಕ, ಸೋಲಾರ್ ದೀಪ ಮತ್ತು ಸಿಸಿ ಕ್ಯಾಮೆರಾ ಉದ್ಘಾಟಿಸಿ ಮಾತನಾಡಿದರು. ನ್ಯಾಯವಾದಿ ಸುಧೀರ್ ಕುಮಾರ್ ಮುರೊಳ್ಳಿ ಮಾತನಾಡಿ, ಸಾರ್ವಜನಿಕ ಕ್ಷೇತ್ರದಲ್ಲಿ ಕೊಡುಗೆ ನೀಡಿದ ವಸ್ತು ಸಮರ್ಪಕವಾಗಿ ಉಪಯೋಗಿಸುವಂತಾಗಿರಬೇಕು ಎಂದರು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ರೋಟರಿ ಕ್ಲಬ್ ಅಧ್ಯಕ್ಷ ಅಂಬಲಮನೆ ಸುಬ್ರಹ್ಮಣ್ಯ, ಸ್ಥಳೀಯರ ಬೇಡಿಕೆಯಂತೆ ಅಂದಾಜು 1 ಲಕ್ಷ ರು ವೆಚ್ಚದಲ್ಲಿ ಫಲಕ ನಿರ್ಮಿಸಿದ್ದು, ಹಲವು ವರ್ಷ ಉಳಿಯುವಂತೆ ನಿರ್ಮಿಸಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ನ ಮಹೇಶ್, ಸುವರ್ಣ ಅವಿನಾಶ್, ಮಂಜುಳಾ ಸುಬ್ರಹ್ಮಣ್ಯ, ಐಶ್ವರ್ಯ, HR ಮಂಜುನಾಥ್, ಚಂದ್ರಶೇಖರ್ ಗೌಡ, ಶೂನ್ಯ ರಮೇಶ್, ನಟೇಶ್, ರವಿಶೇಖರ್ ಗೌಡ, ಶಿವಕುಮಾರ್ ಇತರರು ಇದ್ದರು. ಬ್ರಾಹ್ಮಣ ಸಮಾಜದ ಒಂದು ಭಾಗವಾಗಿರುವ ಚಿತ್ಪಾವನ ಸಮಾಜದ ಜನಸಂಖ್ಯೆ ಕಡಿಮೆ ಇದ್ದರೂ ಸಮಾಜದ ಒಂದು ಭಾಗವಾಗಿ ನಮ್ಮ ಕೈಲಾದ ಕೊಡುಗೆಯನ್ನು ಸಮಾಜಕ್ಕೆ ಹಿಂದಿರುಗಿಸುತ್ತಿದ್ದೇವೆ ಎಂದು ಚಿತ್ಪಾವನ ಸಮಾಜದ ಅಧ್ಯಕ್ಷ ಮಹಾಬಲ ಭೀಡೆ ಹೇಳಿದರು. ಮೆಣಸೆಯಲ್ಲಿ ಭಾನುವಾರ ಏರ್ಪಡಿಸಿದ್ದ ಚಿತ್ಪಾವನ ಬ್ರಾಹ್ಮಣ ಸಮಾಜದ ವಾರ್ಷಿಕ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ನಿವೃತ್ತ ಶಿಕ್ಷಕ ಸುರೇಶ್ ಬಾಪಟ್ ಮಾತನಾಡಿದರು. SSLC, PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖಂಡರಾದ ವಿಶ್ವೇಶ್ವರ ಭೀಡೆ, ಹರೀಶ್ ಡೋಂಗ್ರೆ, ಪ್ರಕಾಶ್ ಡೋಂಗ್ರೆ, ಮನೋಜ್ ಭೀಡೆ ಇತರರು ಇದ್ದರು. ಕಾರ್ಮಿಕ ಮಿತ್ರ ಬಳಗದಿಂದ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮ ಮೇ 25ರಂದು ಕನ್ನಡ ಭವನದಲ್ಲಿ ಮಧ್ಯಾಹ್ನ 3ಕ್ಕೆ ಏರ್ಪಡಿಸಲಾಗಿದೆ. ಬಳಗದ ಅಧ್ಯಕ್ಷ ಶ್ರೀಕಾಂತ್ ಅಧ್ಯಕ್ಷತೆಯಲ್ಲಿ ಶ್ರೀಮಠದ ಜಗದ್ಗುರುಗಳ ಆಪ್ತ ಸಹಾಯಕ ಶಂ.ನ. ಕೃಷ್ಣಮೂರ್ತಿ, ವಾಹನ ಚಾಲಕರು, ಸಮಾಜ ಸೇವಕರಿಗೆ ಗೌರವ ಸಮರ್ಪಣೆ ಮಾಡಲಿದ್ದಾರೆ. ಪ್ರಧಾನ ಸಂಪಾದಕ KL ಗೋಪಾಲಕೃಷ್ಣ, ಸಹಕಾರ KV ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸ್ಆಪ್ ಸಂಖ್ಯೆಯನ್ನು 9448843831ಕ್ಕೆ ವಾಟ್ಸ್ಆಪ್ ಮಾಡಿ. ವಂದನೆಗಳು.